ಬೆಂಗಳೂರಿನ ಜಯನಗರದಲ್ಲಿ ನಡೆದ ವೀರಲೋಕ ಪುಸ್ತಕ ಸಂತೆಗೆ ಕೊನೆಯ ದಿನವೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಕೊನೆಯ ದಿನವಾದ ಇಂದು ಜನಸಾಗರ ಹರಿದು ಬಂದಿತ್ತು. ಪ್ರಕಾಶಕರು, ಲೇಖಕರು ಹಾಗೂ ಓದುಗರನ್ನ ಒಂದೆಡೆ ಸೇರಿಸಿರುವ ವೀರಲೋಕ ಸಂಸ್ಥೆಯ ಶ್ರಮಕ್ಕೆ ಓದುಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೀಕೆಂಡ್ನಲ್ಲೂ ಜನರು ಪುಸ್ತಕ ಸಂತೆಗೆ ಧಾವಿಸುವ ಮೂಲಕ ತಮ್ಮ ಪುಸ್ತಕ ಪ್ರೇಮ ತೋರಿಸಿದರು. ಕನ್ನಡದ ಖ್ಯಾತನಾಮ ಲೇಖಕರು, ಪ್ರಕಾಶನ ಸಂಸ್ಥೆಗಳ ಪುಸ್ತಕ ಮಳಿಗೆಗಳ ಎದುರು ಯುವ ಸಮೂಹದ ದಂಡೆ ಕಂಡು ಬಂತು. ಇನ್ನು ಮಕ್ಕಳೊಂದಿಗೆ ಇಡೀ ಕುಟುಂಬ ಸದಸ್ಯರು ಪುಸ್ತಕ ಸಂತೆಗೆ ಬಂದು ಪುಸ್ತಕ ಖರೀದಿಯಲ್ಲಿ ತೊಡಗಿದ್ರು. ಪ್ರಕಾಶಕರಲ್ಲಿ ಉತ್ಸಾಹ ತುಂಬಿತ್ತು. ಇನ್ನು 3 ದಿನಗಳಲ್ಲಿ 3 ಕೋಟಿ ಮೌಲ್ಯದ 1.5 ಲಕ್ಷ ಪುಸ್ತಕ ಮಾರಾಟ ನಡೆದಿದೆ. ಪುಸ್ತಕ ಸಂತೆಯನ್ನ ಅಚ್ಚುಕಟ್ಟಾಗಿ ಆಯೋಜಿಸಿದ ವೀರಲೋಕ ಸಂಸ್ಥೆ ವೀರಕಪುತ್ರ ಶ್ರೀನಿವಾಸ್ ಬಗ್ಗೆ ಜನರು ಮೆಚ್ಚುಗೆಯ ಮಹಾಪೂರವನ್ನೇ ಹರಿಸಿದ್ರು. ಸದ್ಯ ನಾನು ಬೆಂಗಳೂರಿನ ಜಯನಗರದಲ್ಲಿರ್ತಕ್ಕಂತಹ ಪುಸ್ತಕದ ಸಂತೆಯಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಪುಸ್ತಕ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಬಂದು ಆಗಮಿಸಿ ಒಂದು ಪುಸ್ತಕ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಸ್ಟಾಲ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಅಂದರೆ ಏನು ಪುತ್ರ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಪುಸ್ತಕ ಸಂತೆನೇ ಅನ್ಬೋದು ಇದನ್ನು. ಸೊ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ, ಅಂದರೆ ನಮಗೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲದೆ ರೀತಿ ಆದಂತಹ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗಿದೆ. ಅಷ್ಟು ಜನರು ಕೂಡ ಇಲ್ಲಿ ಬಂದು ಪುಸ್ತಕವನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು ನೋಡ್ಬೋದು. ಅಮೂಲ್ಯ ಪುಸ್ತಕ, ಅಂಕಿತ ಪುಸ್ತಕ ಸೇರಿದಂತೆ ಇಲ್ಲಿ ಭಾರತ ಸಂಸ್ಕೃತಿ ಪ್ರಕಾಶನ, ಚಿರಂತ ಪ್ರಕಾಶನ, ಸುವರ್ಣ ದೇಶ ಪಬ್ಲಿಕೇಶನ್, ಬುಕ್ಸ್ ಭೂಮಿ, ಜನನಿ ಪಬ್ಲಿಕೇಶನ್, ಸ್ವಪ್ನ ಬುಕ್ ಹೌಸ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಒಂದು ಪ್ರಕಾಶಕರು ಇಲ್ಲಿ ಆಗಮಿಸಿ ಇಲ್ಲಿ ಒಂದು ಪುಸ್ತಕವನ್ನು ಇಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಕನ್ನಡ ಪುಸ್ತಕ ಆಗಿರ್ಬೋದು, ಇಂಗ್ಲೀಷ್ ಪುಸ್ತಕ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ವಿಭಿನ್ನವಾದಂತಹ ಒಂದು ಕಥೆಗಳನ್ನು ಹೊಂದಿರತಕ್ಕಂತಹ ಪುಸ್ತಕಗಳು ಇಲ್ಲಿ ನಮಗೆ ಇಲ್ಲಿ ದೊರೀತಾ ಇದೆ. ಸೊ ಇಲ್ಲಿ ನೋಡ್ಬೋದು ಅಂದರೆ 3 ದಿನಗಳ ಕಾಲ ನಡೆದಂತಹ ಈ ಒಂದು ಪುಸ್ತಕ ಪ್ರದರ್ಶನ ಇವತ್ತು ಕೊನೆಯ ದಿನ ಇಲ್ಲಿ ಆಗಿದ್ದು. ಸೊ ಇಲ್ಲಿ ಇಂದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪುಸ್ತಕ ಅಭಿಮಾನಿಗಳು ಕೂಡ ಇಲ್ಲಿ ಬಂದು ಪುಸ್ತಕವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತು ವಿಶೇಷವಾದಂತಹ ಒಂದು ಇಲ್ಲಿ ಹೇಳ್ಬೋದು ನಿಧಿ ಅನ್ನೋ ಒಂದು ಚಿತ್ರತಂಡದಿಂದ ಪುಸ್ತಕವನ್ನು ಮಾರಾಟ ಮಾಡಿ ನಾವು ಸಿನಿಮಾ ಮಾಡ್ತೀವಿ ಅನ್ನೋ ಹಠವನ್ನು ಇಲ್ಲಿ ಹಿಡ್ಕೊಂಡು ಕೂರ್ತಿದ್ದಾರೆ. ಸೊ ಇಲ್ಲೂ ಕೂಡ ಎಲ್ರಿಗೂ ಕೂಡ ಇಲ್ಲಿ ಪುಸ್ತಕವನ್ನು ಮಾರುವುದರ ಜೊತೆಗೆ ನಾವು ಫಿಲಮನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಸೊ ಬನ್ನಿ ಅವ್ರನ್ನೂ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಮೇಡಮ್ ನಮಸ್ತೆ. ಸೊ ಇವತ್ತು ನೀವು ಇಲ್ಲಿ ಪುಸ್ತಕ ಒಂದು ಮಾರಾಟವನ್ನು ಮಾಡಿ ಒಂದು ಮೂವಿಯನ್ನು ಮಾಡಬೇಕು, ನೀವೆಲ್ಲರೂ ರಂಗಭೂಮಿ ಕಲಾವಿದರು ಅಂತ ಹೇಳ್ತಾ ಇದ್ರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ನಾವೀಗ ಕನ್ನಡದಲ್ಲಿ ಹೊಸ ಪ್ರಯತ್ನ ಅಂತ ಮಾಡ್ತಾ ಇದ್ದೀವಿ. ಸೊ ಓದುಗರು ಕಮ್ಮಿ ಆಗೋಗಿದ್ದಾರೆ. ಎಷ್ಟೋ ಜನ ಮೊಬೈಲು, ಟಿವಿ ಅದರಲ್ಲಿ ಅವರ ಕಾಲಗಳನ್ನ ಕಳೀತಾ ಇದ್ದಾರೆ. ಸೊ ಹಾಗಾಗಿ ನಾವು ಹೊಸ ಜಾಗೃತಿನ ಮೂಡಿಸ್ಬೇಕು ಅಂತ ಈ ಪುಸ್ತಕನ ಬರೆದಿದ್ದೀವಿ. ನಮ್ಮ ಇಂಟೆನ್ಷನ್ ಬಂದು ಇದರಿಂದ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು. ಸೊ ಇವರೇ ನಮ್ಮ ಡಿರೆಕ್ಟರು. ಸೊ ಇವರೇ ನಮ್ಮ ಪುಸ್ತಕನ ಬರೆದಿರೋದು ಕೂಡ. 5 ಸಣ್ಣ ಸಣ್ಣ ಕಥೆಗಳಿದೆ. ಹಳ್ಳಿಗೂ ಹೋಗಿ ಅಜ್ಜಿ ತಾತಂದಿರನ್ನ ಮಾತಾಡಿಸಿ, ಅವ್ರನ್ನ ಆಟಾಡಿಸಿ, ಅವ್ರ ಹತ್ರ ಕಥೆಗಳನ್ನ ಕೇಳಿ ಈ ಪುಸ್ತಕನ ಬರೆದಿದ್ದೀವಿ. ಸೊ ಏನಿ ಒಂದು ನಿಧಿ ಕಥೆಗಳ ಕುಡಿಕೆ ಅನ್ನೋ ಒಂದು ಪುಸ್ತಕ ಇದೆ. ಅದರ ಡೈರೆಕ್ಟರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಒಂದು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವಾಗ ಏನು ಹೇಳ್ತೀರಿ? ಈ ಪುಸ್ತಕವನ್ನು ಮಾರಾಟ ಮಾಡ್ತಾ ಇದ್ರಿ ಇಲ್ಲಿ? ಸರ್, ನಮ್ದೆಲ್ಲ ಒಂದು ಹೊಸ ತಂಡ ಒಂದಿಷ್ಟು ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ವಿ. ಬಟ್ ಇವಾಗಿನ ಕನ್ನಡ ಸಿನಿಮಾ ರಂಗದ ಪರಿಸ್ಥಿತಿಯಿಂದ ಆ್ಯಂಡ್ ನಮ್ಮದು ಹೊಸ ಪ್ರತಿಭೆಗಳಾಗಿರೋದ್ರಿಂದ ಒಂದು ಒಳ್ಳೆ ಪ್ರೊಡ್ಯೂಸರ್ ಅಪ್ರೋಚ್ ಆಗಲಿಲ್ಲ. ಸೊ ಏನೋ ಹಿಂದೆ ಹೋಗೋದು ಬೇಡ, ಬೇರೆ ಏನೋ ಒಂದು ಪ್ರಯತ್ನ ಮಾಡೋಣ ನಾವೇ ಅಂತ ಹೇಳಿ ನಿಧಿ ಅಂತ ಒಂದು ಕನ್ನಡ ಪುಸ್ತಕನ ಬರೆದು ಆ ಪುಸ್ತಕನ ಮಾರಿ ಅದರಿಂದ ಬಂದ ಹಣದಿಂದ ಸಿನಿಮಾ ಮಾಡಕ್ಕೆ ಹೊರಟಿದ್ದೀವಿ ಸರ್. ಇನ್ನೊಂದು ಧೋರಣೆ ಇದೆ. ಯಾವಾಗಿಂದನೂ ಕನ್ನಡ ಪುಸ್ತಕ ಓದೋರಿಲ್ಲ ಯಾರೂ. ಆ್ಯಂಡ್ ಇನ್ನೊಂದು ಧೋರಣೆ ಮೇಯ್ನಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಥಿಯೇಟ್ರಿಗೆ ಯಾರು ಬಂದು ಆಡಿಯನ್ಸ್ ಸಿನಿಮಾ ನೋಡ್ತಾ ಇಲ್ಲ ಅನ್ನೋದು. ಸೊ ಎರಡನ್ನೂ ನಾವು ಯಾಕೆ ಇದನ್ನು ಬೀಟ್ ಮಾಡಬಾರ್ದು ನಾವು? ಸೊ ದಟ್ 1 ಲಕ್ಷ ಪ್ರತಿಗಳನ್ನ ಮಾರಿದ್ದೇ ಆದರೆ ಅಷ್ಟು ಜನ ನಮ್ಮ ಥಿಯೇಟ್ರಿಗೆ ಬಂದು ಆಡಿಯನ್ಸ್ ನಮ್ಮ ಸಿನಿಮಾ ನೋಡೋದಾದರೆ ಸಿನಿಮಾ ಚೆನ್ನಾಗಿರೋ ಆಬ್ವಿಯಸ್ಲಿ ಆಚೆ ಕಡೆ ಹೋಗಿ ವರ್ಡ್ ಆಫ್ ಮೌತಿಂದ ಸಿನಿಮಾ ಹರಡುತ್ತೆ. ಒಂದೊಳ್ಳೆ ಸಿನಿಮಾ ಕೊಟ್ಟರೆ ಗೆಲ್ತೀವಿ ನಾವು ಒಂದು ಉದ್ದೇಶದಿಂದ ಒಂದು ಹೊಸ ಪ್ರಯತ್ನ ಕೈ ಹಾಕಿದ್ದೀವಿ. ಸೊ ಕೇಳಿದ್ರಲ್ಲ, ಏನಂತಂದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಬಂದು ನಮ್ಮ ಪುಸ್ತಕವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಇದೇ ಪುಸ್ತಕ ಮಾತ್ರವಲ್ಲದೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅಂದರೆ 75ಕ್ಕಿಂತಲೂ ಹೆಚ್ಚಿನ ಒಂದು ಮಳಿಗೆಗಳನ್ನು ಇಲ್ಲಿ ಹಾಕಲಾಗಿದ್ದು, 20ಕ್ಕಿಂತಲೂ ಹೆಚ್ಚು ಇಲ್ಲಿ ಬರಹಗಾರರು ಇಲ್ಲಿ ಪುಸ್ತಕವನ್ನು ಬರಿತಾ ಇದ್ದಾರೆ. ಸೊ ಎಲ್ಲ ಪ್ರಕಾಶಕರ ಒಂದು ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದ್ದಾವೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸೊ ನಿನ್ನೆಯಿಂದ ಇವತ್ತಿನವರೆಗೂ ಸೇರಿ 23 ಪುಸ್ತಕ ಬಿಡುಗಡೆ ಆಗಿದ್ದಾವೆ. ಜೊತೆಗೆ ಮಕ್ಕಳಿಗೆ ಇಲ್ಲಿ ಆಟದ ವಿಭಾಗ ಅಂತ ಮಾಡಿದ್ವಿ, ಒಂದು ಗೇಮ್ ಝೋನ್, ಮತ್ತು ಇಲ್ಲಿ ಫುಡ್ ಮಾರ್ಕೆಟ್ ಒಂದು ಮಾಡಿದ್ವಿ, ಶಾಪಿಂಗ್ ಮಾರ್ಕೆಟ್ ಒಂದು ಮಾಡಿದ್ವಿ, ಮತ್ತು ನೈಟಿಗೆ ಒಂದು ಮ್ಯೂಸಿಕಲ್ ಶೋ ಇದೆ. ಸೊ ಇದೆಲ್ಲ ಸೇರಿಸ್ಕೊಂಡ್ರೆ ಕಳೆದ ಬಾರಿ ಹೋಲಿಸಿದ್ರೆ ಇದು ತುಂಬ ದೊಡ್ಡ ಮಟ್ಟದ ಟೂ ಬಿಗ್. ಓದುಗರಿಗೆ ಏನೂ ಹೇಳಲ್ಲ, ನಿಮ್ಮ ಋಣ ನಮ್ಮ ಮೇಲಿದೆ ಅನ್ನೋಂಥದ್ದು. ನಿಮ್ಮನ್ನು ಗೌರವಿಸುವಂಥ ಕೆಲಸ ಮಾಡಿದ್ವಿ. ನೀವು ಇದ್ದ ಕಡೆಗೇ ಪುಸ್ತಕ ಮಳಿಗೆಯನ್ನು ಹಾಕ್ಸ್ಬೇಕು ಅಂತ ಆಸೆ ಆಯಿತು, ತಂದಿದ್ದೀವಿ. ನೀವು ಅದನ್ನು ಗೌರವಿಸಿ ಇಲ್ಲಿ ತನಕ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ನಿರೀಕ್ಷೆಗಳಿಲ್ಲ. ಹೀಗೆ ವರ್ಷಕ್ಕೆ 1-2 ಸಲ ಆದರೂ ಸೇರೋಣ. ಮನೆಗಳನ್ನು ಪುಸ್ತಕ ಕೊಂಡೋದ್ರೆ ನೀವು ಕೊಂಡೋಗುವಂಥದ್ದು
ಪುಸ್ತಕಗಳನ್ನೆಲ್ಲ ಕನ್ನಡದ ಸಂಸ್ಕೃತಿಯನ್ನು, ಕನ್ನಡದ ಅಸ್ಮಿತೆಯನ್ನು. ಸೊ ಓದುವ ಹವ್ಯಾಸ ನಮ್ಮನ್ನು ಎಲ್ಲದರಿಂದಲೂ ಕಾಪಾಡಬಲ್ಲದು ಅಂತ. ಕರೋನಾ ಬಂದಾಗ ನಮ್ಗೆ ಗೊತ್ತಾಗಿದೆ ಎಷ್ಟು ಅಂತ ಸಿನಿಮಾ ನೋಡ್ತೀರಾ, ಎಷ್ಟು ಅಂತ ಟಿ ವಿ ನೋಡ್ತೀರಾ. ಒಂದೇ ಒಂದು ಪುಸ್ತಕ ಇತ್ತು ಅಂತಂದರೆ ಮುಂದಿನ ಒಂದು 8-10 ದಿನಗಳ ಕಾಲ ನಮ್ಮದೇ ಆದ ಲೋಕಕ್ಕೆ ಅದು ಕರೆದುಕೊಂಡು ಹೋಗಬಲ್ಲದು. ಹೀಗಾಗಿ ಪುಸ್ತಕ ಅನ್ನೋದು ನಮ್ಮ ಜ್ಞಾನವನ್ನು ಹೆಚ್ಚಿಸೋದಲ್ಲದೆ ನಮ್ಮ ಏಕಾಂತವನ್ನು ನಾಶ ಮಾಡಬಲ್ಲಂಥ ಅಪರೂಪದ ಶಕ್ತಿ. ಎಷ್ಟು ಫೇಕ್ ಏನು ನಡೆದರೂ ಕೂಡ ಒಂದು ಪುಸ್ತಕ ಅದನ್ನು ಬಸ್ಟ್ ಮಾಡಬಲ್ಲದು ಅಂತ ನಮಗೆ ಗೊತ್ತಿದ್ರೆ ನಾವು ಎಂಥ ಸಾಹಸಕ್ಕೂ ಕೈ ಹಾಕ್ಬೋದು. ಹೀಗಾಗಿ ನಾನು ಕಳಕಳಿಯ ವಿನಂತಿ ಇದೆ, ಓದುವ ಹವ್ಯಾಸವನ್ನು ವಿಸ್ತರಿಸಿಕೊಳ್ಳೋಣ. ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮೊಬೈಲ್ನಿಂದ ಆಚೆ ತಂದು, ರೀಲ್ಗಳಿಂದ ಆಚೆ ತಂದು ಅವರನ್ನು ಓದುವ ಕಡೆ ಹಚ್ಚಲಿಕ್ಕೋಸ್ಕರ ಕನ್ನಡ ಪುಸ್ತಕದ ಈ ಥರದ ಸಂತೆಗಳು ವ್ಯಾಪಕವಾಗಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ. ನಮಸ್ಕಾರ. ಈ ಪುಸ್ತಕ ಸಂತೆ ಅನ್ನೋದು ಇಷ್ಟು ದೊಡ್ಡದಾಗಿ ನಡೆಯುತ್ತೆ ಅಂತ ಎಲ್ಲ ಕನ್ನಡಿಗರು ಹೆಮ್ಮೆ ಪಡಬೇಕಾದಂಥ ವಿಷಯ ಇದು. ಈ ಥರ ಸಂತೆಗಳು ನಾವು ಹಳ್ಳಿನಲ್ಲಿ ವಾರಕ್ಕೊಂದು ನೋಡ್ತಾ ಇದ್ವಿ. ಈ ಥರ 2 ತಿಂಗಳಿಗೆ ಪದೇ ಪದೇ ಆದರೆ ಕನ್ನಡಿಗರ ಜಾಗೃತಿ ಹೆಚ್ಚಾಗುತ್ತೆ, ಓದೋ ಹುಚ್ಚು ಜಾಸ್ತಿ ಆಗುತ್ತೆ. ನಿನ್ನೆ ನಾವು 3 ದಿನದಿಂದ ಬರ್ತಾಯಿದ್ದೀನಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಪುಸ್ತಕಗಳನ್ನು ತೊಗೊಂಡು ಎಲ್ಲ ಎನ್ಕರೇಜ್ ಮಾಡಿ ಕನ್ನಡ ಬೆಳೆಸಿ ಉಳಿಸಿ ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಪದೇ ಪದೇ ನಡಿಬೇಕು ಈ ಥರ ಸಂತೆಗಳು. ನಮಸ್ಕಾರ. ಪುಸ್ತಕ ಸಂತೆ ಅಂದರೆ ಏನಾಗ್ಬೋದು, ಯಾವ ಥರ ಇರುತ್ತೆ ಅಂತ ನಮಗೂ ಕೂಡ ಒಂದು ಕುತೂಹಲ ಇತ್ತು. ಮಕ್ಕಳುಗಳಿಗೆ ನಾವು ಸರ್ಕಾರಿ ಸಂತೆಯನ್ನು ಪರಿಚಯ ಮಾಡಿಸ್ತೇವೆ, ಜಾತ್ರೆಯನ್ನು ಪರಿಚಯ ಮಾಡಿಸ್ತೇವೆ. ಬಹಳ ಒಂದು ಒಳ್ಳೆಯ ಅವಕಾಶ ಮಕ್ಕಳಿಗೆ ಈ ಒಂದು ಪುಸ್ತಕ ಸಂತೆ ಹೇಗೂ ಇರುತ್ತೆ ಅಂತ. ಮತ್ತು ಪುಸ್ತಕ ಖರೀದಿ ಆಗೋದು ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಂತ ಮಾತ್ರ ಒಂದು ನಂಬಿಕೆ ಇತ್ತು. ಆದರೆ ಆ ಸಾಹಿತ್ಯ ಸಮ್ಮೇಳನವನ್ನು ಮೀರಿಸುವ ರೀತಿಯಲ್ಲಿ ಈ ಸಂತೆಯಲ್ಲಿ ಜಾತ್ರೆನೇ ಹರಿದು ಬರ್ತಾ ಇದೆ. ತುಂಬ ಓದುಗರು ಬಂದು ಮಾತಾಡ್ತಾ ಇದ್ದಾರೆ, ಪುಸ್ತಕ ಕೊಂಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಪುಸ್ತಕ ಮಳಿಗೆ ಎದುರಿಗೂ ಕ್ಯೂ ತುಂಬ ಇದೆ. ತುಂಬ ಎಲ್ಲ ಪ್ರಕಾಶಕರು ಬಹಳ ಸಂತೋಷದಿಂದಿದ್ದಾರೆ. ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗಿದ್ದು, ತುಂಬ ಮಂದಿ ಬಂದು ಮಾತಾಡಿಸಿದ್ರು. ಒಬ್ಬಳು 4ನೇ ಕ್ಲಾಸಿನ ಹುಡುಗಿ ಬಂದುಬಿಟ್ಟು, ಇವಳೇ ಅಮ್ಮನ ಇವಳೇ ಅಲ್ಲ ನಮ್ಮ ಬರೆಯೋರು ಅಂತ ಹೇಳಿಬಿಟ್ಟು ಅವ್ರ ಅಮ್ಮನಿಗೆ ನನ್ನನ್ನು ತೋರಿಸ್ಬಿಟ್ಟು ಅವಳು ಮಾತಾಡ್ಸಿದ್ದಿದೆಯಲ್ಲ, ಮತ್ತು ಅವಳು ಓದಿದ ರೀತಿ ಇದೆಯಲ್ಲ ನೋಡಿ, ಅದು ನನ್ನ ಬರಹ ಆ ಹುಡುಗಿಯನ್ನು ತಲುಪಿದೆ. ಆದರೆ ಆ ಹುಡುಗಿ ಮತ್ತು ನಾವು ಭೇಟಿಯಾಗದ ಕಾರಣಕ್ಕೆ ಈ ಪುಸ್ತಕ ಸಂತೆ. ಹಾಗಾಗಿ ಹಲವಾರು ಸ್ನೇಹಿತರು, ಬರಹಗಾರರು ಎಲ್ಲ ಭೇಟಿಯಾದ್ವಿ. ಈ ಒಂದು ಇದಕ್ಕಾಗಿ ನಾನು ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು. ಪುಸ್ತಕ ಸಂತೆ ತುಂಬ ದೊಡ್ಡದಾಗಿ ನಡೀತಾ ಇದೆ. ಶ್ರೀನಿವಾಸ್ ಅವರ ಸಂಘಟನೆ ಇದು. ಒಬ್ಬ ವ್ಯಕ್ತಿ, ಏಕ ವ್ಯಕ್ತಿ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದನ್ನು ನಿಜವಾಗ್ಲೂ ಬಂದು ನೋಡಿ ನನಗೆ ದಂಗಾಗೋದಿಲ್ಲ, ಅಕ್ಷರಶಃ ದಂಗಾಗಿ ಹೋಗೋದು ಅಂತಾರಲ್ಲ ಹಾಗೆ ಆರ್ಗನೈಸ್ ಆಗಿದೆ. ಮತ್ತು ಇದು ಎಷ್ಟು ವೆಲ್ ಆರ್ಗನೈಸ್ಡ್ ಅಂದರೆ ನೋಡಿ, ಮಕ್ಕಳದು ಆಟದ ಇದೆಲ್ಲ ಮಾಡಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಬೇರೆ ಬೇರೆ ವಸ್ತುಗಳದ್ದು ಮಾರಾಟ ಮಾಡಿದ್ದಾರೆ. ಏನೇನೋ ಒಂದು ಸಂತೆಯಲ್ಲಿ ಏನೇನು ಇರಬೇಕೋ ಎಲ್ಲವೂ ಇದೆ. ಆದರೆ ವಿಶೇಷ ಏನು ಅಂದರೆ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದ್ರೂ ಪುಸ್ತಕ ಮಳಿಗೆಗಳನ್ನು ಹಾದೇ ಹೋಗಬೇಕು ಅಂತ ಇವರು ಮಾಡಿದ್ದಾರೆ. ಅದು ಎಷ್ಟು ವೆಲ್ ಪ್ಲ್ಯಾನ್ಡ್. ಮತ್ತು ಓದುಗ ಲೇಖಕ ಮುಖಾಮುಖಿ ಅಂತ ಮಾಡಿದ್ದಾರೆ. ಅಂದರೆ ಲೇಖಕರು ಅವರದ್ದೇ ಪುಸ್ತಕಗಳ ಜೊತೆ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದು, ಓದುಗರು ಬಂದು ಅವರನ್ನು ಭೇಟಿಯಾಗೋದು. ಇದನ್ನು ಯಾವುದೇ ಸರ್ಕಾರದ ಒಂದು ಇದಿಲ್ಲದೇ ಒಬ್ಬರೇ ವ್ಯಕ್ತಿ ಇದನ್ನು ಮಾಡಿರೋದು ಇದೆಯಲ್ಲ, ತುಂಬ ತುಂಬ ವಿಶೇಷ. ಇದು ಇನ್ನೂ 10 ವರ್ಷಗಳು ತುಂಬ ಚೆನ್ನಾಗಿ ನಡೀಲಿ, ನಾವು ಎಲ್ಲರ ಜೊತೆಯಾಗಿರ್ತೀವಿ ಅಂತ ಹೇಳ್ತೀವಿ. ಪುಸ್ತಕ ಒಂದು ಸಮಾಜದಲ್ಲಿ ಯಾವತ್ತೂ ಈ ಒಂದು ಎಲ್ಲಿ ಸಾಹಿತ್ಯ, ಕಲೆ, ಸಂಸ್ಕೃತಿ ತುಂಬ ಗಟ್ಟಿಯಾಗಿ ನೆಲೆಯೂರುತ್ತೆ, ಅಲ್ಲಿ ನಿಜಕ್ಕೂ ತುಂಬ ಒಂದು ಒಳ್ಳೆಯ ಸಮಾಜ ಅಥವಾ ಒಂದು ಸ್ವಾಸ್ಥ್ಯ ಸಮಾಜ ಅಂತ ಹೇಳಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪುಸ್ತಕಗಳ ಮಾರಾಟಗಳಿರಲ್ಲ, ಓದೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳುವಂತಹ ಒಂದು ತುಂಬ ಒಂದು ಕುಂಠಿತ ಆಗಿರುವಂಥ ಸಂದರ್ಭದಲ್ಲಿ, ಮತ್ತು ಈ ಒಂದು ಕೂಗು ಹೇಳ್ತಾ ಇದೆ, ಕನ್ನಡ ಪುಸ್ತಕಗಳನ್ನು ಯಾರು ಓದ್ತಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಿಜಕ್ಕೂ ಒಂದು ಸರ್ಕಾರ ಮಾಡಬೇಕಾದಂತಹ ಕೆಲಸ ಆಗಿತ್ತು ಇದು. ಎಷ್ಟೊಂದೆಲ್ಲ ಜನರನ್ನು ಒಟ್ಟುಗೂಡಿಸಿ ಇದು ಒಂಥರ ಸಾಹಿತ್ಯ ಸಮ್ಮೇಳನದ ಥರ, ಒಂದು ಲೇಖಕರ ಸಮ್ಮೇಳನ ಥರ ಅಂತ ಅನ್ನಿಸ್ತಾ ಇದೆ ಇದು. ಅಂಥ ಒಂದು ಕೆಲಸವನ್ನು ಮಾಡಿದ್ದಕ್ಕಾಗಿ ಅದು ಒಬ್ಬ ವ್ಯಕ್ತಿ ಮಾಡಿದ್ದಾರೆ. ಸೊ ಇಂಥ ಒಂದು ಈ ಒಂದು ಸಂಘಟನೆ, ಇಂಥ ಮೇಳಗಳು ಹೆಚ್ಚು ಹೆಚ್ಚು ಆಗಬೇಕಾದಂಥ ಅವಶ್ಯಕತೆ ಇದೆ. ಅಂಥ ಕೆಲಸವನ್ನು ಇವತ್ತು ಈ ಒಂದು ಸಂತೆ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದ. ಪುಸ್ತಕ ಸಂತೆ ಚೆನ್ನಾಗೂ ನಡೀತು. ನಮ್ಮ ಅಮ್ಮಂದು ಬುಕ್ಸ್ನ ನಾನು ಮಾರಾಟ ಮಾಡ್ತಿದ್ದೇನೆ. ಹೇಳ್ತೀನಿ ಕೇಳಿ. ಅದೊಂದು. ಯಾವ ಪುಸ್ತಕ ತಗೊಂಡೆ? ಪುಸ್ತಕ ಸಂತೆಯಲ್ಲಿ 2 ತಗೊಂಡೆ. ಪುಸ್ತಕ ಸಂತೆ ತುಂಬ ದೊಡ್ಡದು, ಅದಕ್ಕೆ ತುಂಬ ಇಷ್ಟ ಆಗುತ್ತೆ. ತುಂಬ ಜನ ಇದೆ, ತುಂಬಾನೇ ಪುಸ್ತಕ ಇಲ್ಲದು. ಪುಸ್ತಕ ಸಂತೆಗೆ ನಾನು ಕಳೆದ 2ನೇ ಅನುಭವ ಇದು ನಂದು ಬಂದಿದ್ದು. ಆದರೆ ಈ ಸಲದ್ದೇನಿದೆಯಲ್ಲ, ಈ ಸಲ ಒಂದು ಈ ಪ್ರಮಾಣ ಇದು ತುಂಬ ಬೃಹತ್
ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಅನಿಸುತ್ತೆ. ಯಾಕಂತಂದರೆ ಇಷ್ಟೊಂದು ಬಗೆಯ ಪುಸ್ತಕಗಳು ಒಂದೇ ಕಡೆ ಸಿಗೋದು ಅಂದರೆ ಬಹಳ ಅಪರೂಪದ ಒಂದು ಸಂಗತಿ. ಜನರಿಗೆ ಏನು ಬೇಕಾಗಿರುತ್ತೆ, ಒಂದು ಕಡೆ ಎಲ್ಲನೂ ಸಿಕ್ಕರೆ ಅದರಷ್ಟು ಖುಷಿ ಇನ್ನೊಂದಿರಲ್ಲ. ಯಾಕೆಂದರೆ 10 ದಿಕ್ಕಿಗೆ ಹೋಗಿ 10 ಕಡೆಯಿಂದ ಕಿತ್ತು ಮಾಡೋದಕ್ಕಿಂತ ವೀರಲೋಕದವರು ಮಾಡಿರುವಂತಹ ಈ ಪ್ರಯತ್ನ ನಿಜವಾಗ್ಲೂ ಒಂದು ಸಾರ್ಥಕ ಅಂತ ನನಗೆ ಅನಿಸ್ತಾ ಇದೆ. ಓದುಗರು ಓದುವ ಅಭಿರುಚಿ ಏನಿದೆಯಲ್ಲ ಅದನ್ನು ಬೆಳೆಸ್ತಾ ಹೋಗ್ಬೇಕು. ಯಾಕೆಂದರೆ ಭಾಷೆಯನ್ನು ನಾವು ಕಟ್ಟಿ ಬೆಳೆಸಬೇಕು. ಭಾಷೆಯನ್ನು ಕಟ್ಟಿ ಬೆಳೆಸುವಾಗ ಓದು ನಮಗೆ ಬಹಳ ಹೆಚ್ಚು ಪ್ರಯೋಜನ ಆಗ್ತದೆ. ಆ ರೀತಿಯಾಗಿ ಭಾಷೆಯನ್ನು ಬೆಳೆಸಬೇಕು ಅಂತಾದರೆ ಓದು ಅಧ್ಯಯನ ಬಹಳ ಮುಖ್ಯ. ಅದಕ್ಕಾಗಿ ಬೇಕಾದಂಥ ಒಂದು ಸಂಗ್ರಹ ನಮಗೆ ಇಲ್ಲಿ ಇದರಲ್ಲಿ ಸಿಗ್ತಾ ಇದೆ ಹೀಗೆ ಅಂತ ಹೇಳಬೇಕು. ಪುಸ್ತಕ ಸಂತೆ ಅಂದರೆ ಇದೊಂದು ವಿನೂತನವಾದ ಪರಿಕಲ್ಪನೆ. ಒಂದು ಅಂದರೆ ಯಾವ ಥರ ಆಗುತ್ತೆ ಅಂದರೆ, ಈಗ ಫುಡ್ಗಳದ್ದು ಸಂತೆ ನಡೆಯುತ್ತೆ, ಫುಡ್ ಫೆಸ್ಟ್ ಅಂತ ನಡೆಯುತ್ತೆ. ಅಲ್ಲಿಗೆ ನಾವು ಯಾಕೆ ಬರ್ತೀವಿ ಅಂತಂದರೆ ಎಲ್ಲದೂ ಒಂದೇ ಕಡೆ ಸಿಗುತ್ತೆ ಅನ್ನೋದು ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂದರೆ ಎಲ್ಲದನ್ನು ನಾವು ಮನೇಲಿ ತಯಾರು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಇಲ್ಲಿ ನಮಗೆ ಮನೇಲಿ ಸಿಗದಂಥದ್ದು ಇಲ್ಲಿ ಸಿಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದೇ ಥರ ಪುಸ್ತಕ ನಮಗೆ ಎಷ್ಟೊಂದು ಪುಸ್ತಕಗಳು ಬಂದಿರ್ತವೆ, ನಮ್ಮ ಅಭಿರುಚಿಗೆ ತಕ್ಕನಾದ ಪುಸ್ತಕಗಳು ಇರ್ತವೆ, ಆದರೆ ಅವು ಬಂದಿದ್ದಾವೆ ಅನ್ನೋದೇ ಗೊತ್ತಿರಲ್ಲ ನಮಗೆ. ಆ ಥರ ಸಂದರ್ಭದಲ್ಲಿ ನಮಗೆ ಹುಡುಕೋ ಕಷ್ಟ ತಪ್ಪತ್ತೆ. ಎಲ್ಲದು ಒಂದೇ ಕಡೆ ಸಿಕ್ಕಿದ್ರೆ ನಮ್ಮ ಅಭಿರುಚಿಗೆ ತಕ್ಕನಾಗಿ ನಾವು ಎಲ್ಲ ಕಡೆ ಹೋಗಿ ಖರೀದಿ ಮಾಡ್ಬೋದು. ಇನ್ನೊಂದು ಹೊಸದು ಯಾವ್ಯಾವುದು ಬಂದಿದ್ದಾವೆ ಅಂತ ನಮಗೆ ಗೊತ್ತೇ ಇರಲ್ವಲ್ಲ, ಆ ಥರದ್ದೆಲ್ಲ ಇಂಥ ಪುಸ್ತಕ ಸಂತೆಗಳಲ್ಲಿ ಸಿಗ್ತವೆ. ನಮ್ಮ ಭಾಷೆ ಮತ್ತು ಸಂಸ್ಕಾರ, ಭಾಷೆಯ ಮೂಲಕ ನಾವು ಸಂಸ್ಕಾರ ಸಂಸ್ಕೃತಿ ಏನಿದೆ ಅಲ್ಲ ಅದನ್ನು ನಾವು ನೆಕ್ಸ್ಟ್ ಜನ್ರೇಷನ್ಗೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸ್ತೀವಿ. ಆ ದಾಟಿಸುವಂಥ ಒಂದು ಪ್ರಕ್ರಿಯೆ ಏನಿದೆ ಅಲ್ಲ ಅದು ಪುಸ್ತಕದ ಮೂಲಕ ಆಗತ್ತೆ ಅಂತ ಆದರೆ ಈ ಥರದ ಸಂತೆಗಳು ಅಂಥ ಕೆಲಸಗಳನ್ನ ಬಹಳ ಸಮೃದ್ಧವಾಗಿ ಮತ್ತು ಸಮಗ್ರವಾಗಿ ಮಾಡಬಲ್ಲವು ಅಂತ ನನಗನ್ಸುತ್ತೆ. ಈ ಪುಸ್ತಕ ಅನ್ನೋದು ಮನುಷ್ಯ ಜಗತ್ತನ್ನು ಬೆಳಗುವಂಥ ಒಂದು ದೀಪ. ಅದನ್ನು ಜೀವಂತವಾಗಿಡೋ ಕೆಲಸವನ್ನು ವೀರಲೋಕದ ಗೆಳೆಯರಾದ ವೀರಕಪುತ್ರ ಶ್ರೀನಿವಾಸ್ ಮಾಡ್ತಿದ್ದಾರೆ. ಇದೊಂದು ಸರ್ಕಾರವೋ ಪ್ರಾಧಿಕಾರವೋ ದೊಡ್ಡದಾದಂಥ ಒಂದು ಸಂಸ್ಥೆ ಮಾಡುವ ಕೆಲಸ ತುಂಬ ಬಂಡವಾಳ, ತುಂಬ ಶ್ರಮ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ, ಪುಸ್ತಕದ ಮೇಲಿನ ಪ್ರೀತಿ ಇದೆಯಲ್ಲ ಅದು ಇಲ್ಲಿ ಎದ್ದು ಕಾಣಿಸುತ್ತೆ. ನಾನು 3 ದಿವಸ ಇದನ್ನು ನೋಡ್ತಾ ಇದ್ದೀನಿ. 3ನೇ ದಿವಸ ಇದು ಹೇಗೆ ಒಂದು ಆಹಾರ ಮೇಳ ನಡೆಯುತ್ತೆ, ಕೃಷಿ ಮೇಳ ನಡೆಯುತ್ತೆ, ಯಾವುದೋ ದೇವ್ರದ್ದೊಂದು ಉತ್ಸವ ಜಾತ್ರೆ ನಡೆಯುತ್ತೆ, ಅದೇ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಒಂದು ಪುಸ್ತಕದ ದಾಸೋಹವನ್ನು ಅವ್ರು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಪುಸ್ತಕಗಳನ್ನು ಓದುಗರಿಗೆ ತಲುಪಿಸೋದು ಮಾತ್ರವಲ್ಲ, ಓದುಗರು ಮತ್ತು ಲೇಖಕರನ್ನು ಭೇಟಿ ಮಾಡಿಸ್ತೀರ. ಅದು ಎಲ್ಲೂ ನಡೆದಿರಲಿಲ್ಲ. ಹಾಗಾಗಿ ಅದು ಅವರಿಗೆ ಪುಸ್ತಕದ ಮೇಲಿರೋ ಪ್ರೀತಿ ಮಾತ್ರವಲ್ಲ, ಲೇಖಕರ ಮೇಲೆ ಇರುವ ಪ್ರೀತಿಯನ್ನು ಕೂಡ ತೋರಿಸುತ್ತೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಸಮಾಜ ಇದಕ್ಕೆ ಹೆಚ್ಚಿನ ಬೆಂಬಲ ಕೊಡಲಿ, ಸರ್ಕಾರಿ ಸಂಸ್ಥೆಗಳು ಕೂಡ ಇದರಲ್ಲಿ ಹೆಚ್ಚಿನ ಪಾಲ್ಗೊಳ್ಳುವಿಕೆಯನ್ನು ಮಾಡಲಿ ಮತ್ತು ಉಳಿದ ಸಂಸ್ಥೆಗಳಿಗೆ ಈ ರೀತಿಯ ಒಂದು ಪುಸ್ತಕ ಪ್ರೇಮ ಒಂದು ಮಾದರಿಯಾಗಲಿ ಅಂತ ನಾನು ಆಶಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.